ಗ್ಯಾಸ್ ಇವನು ನೆನಪಿದಾನೆ ನಿಮಗೆ? ಏನೋ ಕಂದಲೇ, ಏನೋ ಏನೋ ಏನೋ. ಈ ಮುಖ ಚೆನ್ನಾಗಿ ನೆನಪಿದೆಯಾ ನಿಮಗೆ? ಯಾರ್ಯಾರಿಗೆ ಗೊತ್ತು ಬೇಗ ಪಟಾಪಟ್ ಅಂತೇಳಿ ಕಾಮೆಂಟ್ ಮಾಡಿ. ಇಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಇಲ್ಲಿ ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ. ಮತ್ತು ಆನ್ಲೈನ್ ಬುಕ್ಕಿಂಗ್ ಆಗಲಿ ಇನ್ನೊಂದಾಗಲಿ ಏನು ಕೂಡ ಮಾಡೋಂಗಿಲ್ಲ. ಡೈರೆಕ್ಟ್ ಬಂದ್ವಿ ಇಲ್ಲಿ ಗಾಡಿ. ನಾನು ನಿಮಗೆ ಅಲ್ಲಿ ಬರ್ಬೇಕಾದ್ರೆ ಹೇಳಿದ್ದೆ, ಇಲ್ಲಿ ಬಂದಾಗ ಒಂದು ಗುಂಡಿ ಇತ್ತು, ಗುಂಡಿ ಒಳಗೆ ಬಿದ್ದಿದ್ವಿ ಅಂತ. ಸೊ ಆ ಕ್ಲಿಪ್ನ ಹಾಕೊಂಬರ್ತೀನಿ, ನೋಡ್ಕೊಂಬನ್ನಿ. ಏನು ಹೇಳೋದು ಗೊತ್ತಾಗ್ತಾಯಿಲ್ಲ ನನಗೆ. ಈ ಕಡೆ ಸುಸ್ತಾಗ್ತದೆ, ಇನ್ನೊಂದು ಕಡೆ ಮನಸ್ಸಿಗೆ ತುಂಬ ಖುಷಿ ಆಗ್ತದೆ. ನಾವು ಆವಾಗಲೇ ನೋಡ್ಬೇಕಾದ್ರೆ ಕಂಪ್ಲೀಟಾಗಿ ಫಾಗಲ್ಲಿ ವ್ಯೂ ಮುಚ್ಚೋಗಿತ್ತು. ಬಟ್ ಇವಾಗ ಓಪನ್ ಆಗಿದೆ ನೋಡಿ, ಕಾಣಿಸ್ತಿದೆ ಅಂತ. ಗುಡ್ ಮಾರ್ನಿಂಗ್ ಗೈಸ್, ಹೇಗಿದ್ದಾರೆ ಎಲ್ಲರೂ? ಸ್ವಲ್ಪ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡ್ತೀರಿ. ಎಲ್ಲಿಗೆ ಏನಂತೇಳಿ ವಿಡಿಯೋ ನೋಡ್ಕೊಂಡ್ರೆ ಒಂದಂತೂ ಶೋರ್, ಎಲ್ಲ ಕಡೆ ಇವಾಗ ಆನ್ಲೈನು ಬುಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು, ಅಮೌಂಟ್ನ ಪೇ ಮಾಡಿ. ಬಟ್ ಇವತ್ತು ನಾನು ಕರ್ಕೊಂಡು ಹೋಗ್ತಿರೋ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಯಾವುದೇ ಥರ ಆನ್ಲೈನ್ ಬುಕ್ಕಿಂಗ್ ಇರೋಲ್ಲ. ಡೈರೆಕ್ಟು ವಿ ಪಾಯಿಂಟಿಗೆ ಹೋಗಿ ವಿ ನೋಡೋಣಂತೆ. ಸೊ ಮಳೆ ಕೂಡ ಬರೋ ಚಾನ್ಸಸ್ ಇದೆ. ಸೊ ಈ ವೆದರ್ ಅಲ್ಲಿಗೆ ಹೋಗೋ ಗಂಟೆ ಹಿಂಗೆ ಇದ್ದರೆ ಕ್ರೇಜಿಯಾಗಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಸದ್ಯಕ್ಕೆ ಇಲ್ಲಿಂದ ಹೊರಡೋಣಂತೆ. ಪ್ಲ್ಯಾನ್ನ ತುಂಬ ಲೇಟಾಗಿ ಮಾಡಿದ್ದಾರೆ. ಸೊ ಬೇಗ ರೆಡಿಯಾಗಿ ಇಲ್ಲಿಂದ ಹೊರಟಿದ್ವಿ. ನೋಡೋಣಂತೆ ಮುಂದೆ ಯಾವ ಥರ ವೀಡಿಯೋ ಇರುತ್ತೆ, ವಿ ಪಾಯಿಂಟ್ ಯಾವ ಥರ ಇರುತ್ತೆ ಅಂತೇಳಿ. ಸೊ ಲೆಟ್ಸ್ ಗೋ. ಇವ್ರು 3 ಜನ ಹೋಗ್ತಾರೆ, ಇಲ್ಲಿ ಸ್ಕೂಟಿ ಬರ್ತಾರೆ. ಸೊ ಮಳೆ ಬಂದರೆ 3 ಜನನೂ ಖಲಾಸಿವತ್ತು ಫುಲ್ಲು ನೆಂದೋಗ್ತಾರೆ. ಯಾಕೆಂತ ಹೇಳಿದ್ರೆ ಲಾಸ್ಟ್ ಟೈಮ್ ಅವ್ರ ಜೊತೆ ನಾನು ಅವ್ರ ಜೊತೆ ನಮ್ಮ ಬಾಯ್ಸ್ ಜೊತೆ ಟ್ರಿಪ್ ಮಾಡಿ ಸುಮಾರು ದಿನ ಆಗೋಗಿತ್ತು. ಇವತ್ತು ಮಾಡ್ತಿದ್ದೀನಿ. ಸೊ ಲಾಸ್ಟ್ ಟೈಮು ಅವ್ರ ಜೊತೆ ಮಂದಲ್ಪಟ್ಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಮಳೇಲಿ ತಗೊಳಕೊಂಡು ನಮ್ಮ ಅವಸ್ಥೆ ಒಂದೊಂದು ಆಗಿರಲಿಲ್ಲ. ಅದಾದಮೇಲೆ ತುಂಬ ಕಲಿತೆ ಮಳೆಗಾಲದ್ದು ಏನೆಲ್ಲ ಸೀನ್ಗಳಾಗ್ತದೆ, ಏನು ಕತೆ ಅಂತೇಳಿ. ಅದಾದಮೇಲೆ ನಾನು ರೈನಿಂಗ್ ಕವರು, ರೈನಿಂಗ್ ಜಾಕೆಟು, ರೈನಿಂಗು ಪ್ಯಾಂಟೆಲ್ಲ ತೊಗೊಂಡು ಮಳೆಗಾಲ ಕಂಪ್ಲೀಟಾಗಿ ರೆಡಿಯಾಗಿದ್ದೀನಿ. 2ನೇ ರೈಡು. ಲಾಸ್ಟ್ ರೈಡು ಗವಿ ಬೆಟ್ಟ ಹಚ್ಚಿದ್ವಿ. ನೀವೆಲ್ಲ ನೋಡಿರ್ಬೋದು ಆ ವ್ಲಾಗ್ನ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಇದು ಮಳೆಗಾಲದ್ದು 2nd ರೈಡು. ಸೊ ಮಳೆಗಾಲ ಸ್ಟಾರ್ಟ್ ಆಯಿತು. ಮಳೆಗಾಲದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು ಹೈಕಿಂಗ್ ಮಾಡಬೇಕು, ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಮಳೆಗಾಲ ಸ್ಟಾರ್ಟ್ ಆಗಿಂದ ಎಲ್ಲ ಆನ್ಲೈನ್ ಬುಕ್ಕಿಂಗ್ಗಳು ಸ್ಟಾರ್ಟ್ ಆಗಿರ್ತದೆ. ಎಲ್ಲ ಕಡೆ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ. ಆನ್ಲೈನ್ ಬುಕ್ ಮಾಡಿಕೊಂಡು ತಿರ್ಗಾ ನಾವು ಹೋಗ್ಬೇಕಾಗ್ತದೆ. ಬಟ್ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಯಾವುದೇ ಥರದ ಆನ್ಲೈನ್ ಬುಕ್ಕಿಂಗ್ ಇರೋಲ್ಲ, ಮನಸ್ಸಿಗೆ ನೆಮ್ಮದಿಗಳು ಅಂತ ಇನ್ನೊಂದು ಜಾಗ. ಎಲ್ಲಿ ಏನು ಅಂತೇಳಿ ವೀಡಿಯೋನ ಕೊನೆ ತನಕ ನೋಡ್ತೀರಿ, ನಿಮಗೆ ಗೊತ್ತಾಗುತ್ತೆ ಯಾವ ಜಾಗ ಏನು ಅಂತೇಳಿ. ಸೊ ಫಟಾಫಟ್ ಅಂತೇಳಿ ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲಾಸ್ಟಿಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲೆಟ್ಸ್ ಗೋ. ಮಳೆಗಾಲದಲ್ಲಿ ರೈಡ್ ಮಾಡೋಕ್ಕೆ ಏನಕ್ಕೆ ಮಜಾ ಬರುತ್ತೆ ಅಂದರೆ, ಒಂದು ವೆದರ್ ಫುಲ್ಲು ಕೂಲಾಗಿರುತ್ತೆ, ಅದ್ರ ಜೊತೆ ಎಲ್ಲಿ ನೋಡಿದ್ರೆ ಫುಲ್ಲು ಗ್ರೀನರಿ. ಓ ಗಾಯ್ಸ್, ಸೊ ಯಾರೋ ರೋಡ್ ಮಿಸ್ ಆಗಿ ಕಾಣ್ತಿದೆ, ಒಳಗಡೆ ಬಿಟ್ಬಿಟ್ಟಿದ್ದಾರೆ ನೋಡಿ. ಫುಲ್ಲು ತೋಟದೊಳಗೆ ಹೋಗಿದೆ ಗಾಡಿ. ಓ ಮೈ ಗಾಡ್, ಫುಲ್ಲು ಒಳಗಡೆ ಹೋಗ್ಬಿಟ್ಟಿದೆ. ಆದಷ್ಟು ಸೇಫಾಗಿ ರೈಡ್ ಮಾಡಿ, ನಿಧಾನನೇ ಹೋಗಿ. ಬೇಗ ಹೋಗೋದ್ರಿಂದ ಎಲ್ಲಿಗೂ ಹೋಗೋಲ್ಲ. ಒಂದು 5-10 ನಿಮಿಷ ಬೇಗ ಹೋಗ್ತೀರಾ. ಈ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ನಿಧಾನ ಹೋಗೋಕ್ಕೆ ಟ್ರೈ ಮಾಡಿ, ಕೇರ್ಫುಲ್ಲಾಗಿ ರೈಡ್ ಮಾಡಿ ಗಾಯ್ಸ್. ವಾವ್ ನೋಡಿ, ಕಳೆದೋಗ್ಬಿಡ್ತೀವಿ ಜನಗಳ ಜೊತೆ ನಾವೆಲ್ಲ ಇದ್ದು ಬೇಜಾರಾಗಿ ಈ ಥರ ಪ್ಲೇಸಿಗೆ ಬಂದಾಗ ಸಗದಾಗಿ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಮನಸ್ಸಿಗೆ. ಓ ಮೈ ಗಾಡ್, ಲುಕ್ ಎಟ್ ದ ವ್ಯೂ. ಕ್ರೇಜಿ. ಇಷ್ಟೊತ್ತು ಗಾಡಿ ಓಡಿಸ್ಬೇಕಾದ್ರೆ ಮಜಾನೇ ಬರ್ತಿರ್ಲಿಲ್ಲ. ಬಟ್ ಇವಾಗ ನೋಡಿ, ವಾವ್, ಅಲ್ಲಿ ನೋಡಿ ವೇವ್ ಹೆಂಗೆ ಕಾಣ್ತಿದೆ ಅಂತೇಳಿ ಇಲ್ಲಿಂದಾನೆ. ಕ್ರೇಜಿ. ಖುಷಿ ಗುರು, ಖುಷಿ. ಆಯ್ತು ನೋಡಿ ವೇವ್ ಹೆಂಗೆ ಕಾಣ್ತಿದೆ ಅಂತೇಳಿ. ಅಲ್ಲಿ ನೋಡಿ, ಅಲ್ಲಿ ನಿಮ್ಗೆ ಕಾಣಿಸ್ತಿದ್ದಲ್ಲ. ಆಲ್ಮೋಸ್ಟ್ ನಾವು ಅದು ಹತ್ತತ್ರನೇ ಇದ್ದೀವಿ. ಇಲ್ಲಿಂದನೇ ಇಷ್ಟು ಸೈಕಾಗಿ ಕಾಣ್ತಿದೆ.
ಇನ್ನು ಅಲ್ಲಿ ಹೋಗಿ ನೋಡೋಣ ಬನ್ನಿ. ಆಲ್ಮೋಸ್ಟ್ ಅವರು ಟ್ರಿಪ್ನ ಮುಗಿಸಿ ಬರ್ತಾರೆ ಅನ್ಸುತ್ತೆ ತಾರು. ಗಾಯ್ಸ್ ನೋಡಿ ವ್ಯೂ ಹೆಂಗೆ ಕಾಣ್ತಿದೆ ಅಂತೇಳಿ. ಅದು ಆ್ಯಕ್ಚುಲಿ ಪಟ್ಲ ಬೆಟ್ಟ ಅನ್ಸುತ್ತೆ ಅದು, ನನಗೆ ಪಟ್ಲ ಬೆಟ್ಟ ಅನ್ಸುತ್ತೆ ಅದು, ನಂಗೆ ಗೊತ್ತಿಲ್ಲ ಯಾವುದು ಅಂತೇಳಿ. ಲಾಸ್ಟ್ ಟೈಮ್ ನಾವು ಟ್ಯಾನರಿಗೆ ಹೋದಾಗ ಇದೇ ರೂಟ್ನ ಟ್ಯಾನಲ್ ವೀಡಿಯೋ ನೀವು ನೋಡಿರ್ಬೋದು. ಟ್ಯಾನಲ್ಗೆ ಕೂಡ ಹೋಗ್ಬೇಕಾದ್ರೆ ಇದೇ ರೋಡಲ್ಲಿ ಬಂದಿದ್ವಿ ಅನಿಸುತ್ತೆ, ತುಂಬ ಟೈಮ್ ಆಯ್ತದೆ ಬಂದು. ಇವತ್ತು ಕೂಡ ಯಾವಾಗಲೂ ಕೇಳಂಗೆ ಗೂಗಲ್ ಹಾಕನ್ನ ಕೇಳ್ತಿದ್ವಿ, ರೋಡೆಲ್ಲ ಮಿಸ್ಸಾಗಿ ಎಲ್ಲೆಲ್ಲ ಕರ್ಕೊಂಡು ಹೋಗ್ತವ್ರೆ. ಏನು ಸೀನು ಅಂತೇಳಿ ಮುಂದೆ ನೋಡೋಣ ಅಂತ ಬನ್ನಿ. ಆಲ್ಮೋಸ್ಟ್ ಬಂದ್ವಿ ಹತ್ತತ್ರ. ಇವರು ವಿ ಪಾಯಿಂಟಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಯಾವುದೋ ಮನೆಗಳಿಗೆ ಕರ್ಕೊಂಡು ಹೋಗ್ತವ್ರೆ. ಇದು ಎಲ್ಲಿ ಕರ್ಕೊಂಡು ಹೋಗ್ತಾರೆ ನನಗೆ ಗೊತ್ತಿಲ್ಲ. ಅಲ್ಲ ಬೋರ್ಡ್ ಹಾಕಿತ್ತು, ಸೀದಾ ನಾವು ಆ ಕಡೆ ಹೋಗ್ಬಿಟ್ಟಿದ್ರೆ ಸೇಫಾಗಿ ಹೋಗ್ಬಿಡ್ತಿದ್ವಿ. ಇವನು ಗೂಗಲಕ್ಕನ್ನು ಹಾಕೊಂಡು ಹೋಗ್ತಾ ಅವನೇ. ನೋಡೋಣ ಬನ್ನಿ ಏನು ಕತೆ ಅಂತೇಳಿ ಮುಂದೆ. ನಾನು ನಿಮಗೆ ಅಲ್ಲಿ ಬರ್ಬೇಕಾದ್ರೆ ಹೇಳಿದ್ದೆ, ಇಲ್ಲಿ ಬಂದಾಗ ಒಂದು ಗುಂಡಿ ಇತ್ತು, ಗುಂಡಿ ಒಳಗೆ ಬಿದ್ದಿದ್ವಿ ಅಂತ. ಸೊ ಆ ಕ್ಲಿಪ್ನ ಹಾಕ್ಕೊಂಬರ್ತೀನಿ, ನೋಡ್ಕೊಂಬನ್ನಿ. ನಂಗೇಟಾಗ ಇಲ್ಲಿ ಗುರು, ಇಲ್ಲಿ ಗುಂಡಿ ಇದೆ ಗುರು, ಗುಂಡಿ ಇರೋದೇ ನೋಡಿಲ್ಲ, ಗಾಡಿ ಬಿಟ್ಟಾಯ್ತು ಗುರು. ನೋಡಿದ್ರಲ್ಲ, ಅದು ಯಾವ ಗುಂಡಿ ಅಂದರೆ ಇದೇ ಗುಂಡಿ, ಇಲ್ಲೇ ಬಿದ್ದಿದ್ದು ನಾವು. ಹಾಂ ಇಲ್ಲಿದೆಯಲ್ಲ, ಹಿಂಗೆ ಬಂದ್ವಿ. ಲಾಸ್ಟು ಹಿಂಗೆ ಬಂದುಬಿಟ್ಟು ತಿರ್ಗಾ ಆ ಕಡೆ ಈ ಕಡೆ ಹೋಗಲಿಲ್ಲ. ಇಲ್ಲೊಂದು ಸಣ್ಣ ಗುಂಡಿ ಇತ್ತು, ನೀರಿತ್ತು. ಸೊ ನಾವೇನಿರಲ್ಲ ಅಂದ್ಬಿಟ್ಟು ಅಲ್ಲಿ ಬಿಟ್ವಿ. ಅಲ್ಲಿ ಬಿಟ್ಟಾಗ ಅಲ್ಲೇ ಬಿದ್ದು ಗಾಡಿನೂ ಕೂಡ ಬಿದ್ದಿತ್ತು ಹಂಗೆ. ಅದೇ ಫಸ್ಟ್ ಟೈಮು. ಈಗ ಇಲ್ಲಿಂದ ಮುಂದೆ ಹೋಗ್ಬೇಕಾಗ್ತದೆ, ಸ್ವಲ್ಪ ದೂರ ಟ್ರಕ್ಕಿಂಗ್ ಮಾಡಿ ಹೋಗ್ಬೇಕಾಗ್ತದೆ. ಸೊ ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದೀರ ಈ ಬೆಟ್ಟಕ್ಕೆ ಬನ್ನಿ. ನೋಡಿ ಫಾಗಲ್ಲೇ ಇಲ್ಲಿಂದ ಹೋಗ್ತದೆ. ಇಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಇಲ್ಲಿ ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ. ಮತ್ತು ಆನ್ಲೈನ್ ಬುಕ್ಕಿಂಗ್ ಆಗಲಿ ಇನ್ನೊಂದಾಗಲಿ ಏನು ಕೂಡ ಮಾಡೋಂಗಿಲ್ಲ. ಡೈರೆಕ್ಟ್ ಬಂದ್ವಿ, ಇಲ್ಲಿ ಗಾಡಿ ನಿಲ್ಲಿಸಿದ್ವಿ, ಇಲ್ಲಿಂದ ಸ್ವಲ್ಪ ದೂರ ಟ್ರಕ್ಕಿಂಗ್ ಮಾಡೋಕ್ಕಾಗ್ತದೆ. ಹಿಂಗೆ ಮುಂದೆ ಹೋಗಿ ಅಲ್ಲಿ ನೋಡಿ ಫಾಗ್ ಇಲ್ಲಿಂದ ಕಾಣ್ತದೆ. ಮುಂದೆ ಹೋಗಿ ನೋಡೋಣಂತೆ. ಸೊ ಸದ್ಯಕ್ಕೆ ಅವ್ರೊಂದು 3 ಜನ ಬರೋಕ್ಕಿದ್ರೆ ವೆಯ್ಟ್ ಮಾಡಿ ಹೋಗೋಣಂತೆ ಬನ್ನಿ. ನಾವು ಬರೋ ರೋಡಲ್ಲಿ ನೋಡಿ ಬೈಕ್ಗಳಲ್ಲಿ ಓಡಾಡಬಾರ್ದಂತೇಳಿ ಈ ಥರ ಗುಂಡಿ ತೆಗೆದುಬಿಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಬೈಕ್ ಅಲ್ಲೇ ನಿಲ್ಲಿಸಿ ಇಲ್ಲಿಂದ ಹಿಂಗೆ ಸ್ವಲ್ಪ ಏನೆಲ್ಲ ಜುಗಾಡು ಮಾಡಿ ಒಳಗಡೆ ನಡ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣಂತೆ. ನಾವು ಹೋಗೋ ರೋಡಲ್ಲಿ ಜಿಗ್ನೆಗಳು ಸಿಗಲಿಲ್ಲ ಅಂದರೆ ಸಾಕು. ಓ ಮೈ ಗಾಡ್, ಲುಕ್ ಎಟ್ ದ ವ್ಯೂ ಗೈಸ್, ಕ್ರೇಜಿ. ಸೊ ನಮಗೀಗ ಇನ್ನೂ ಸ್ವಲ್ಪ ದೂರ ಮುಂದೆ ಹೋಗಬೇಕಾಗ್ತದೆ, ಹೋಗೋಣಂತೆ ಬನ್ನಿ. ನೋಡಿ ಕಂಪ್ಲೀಟಾಗಿ 2 ವೀಲರ್ಗಳು ಮತ್ತು 4 ವೀಲರ್ಗಳು ಓಡಾಡಬಾರ್ದಂತೆ ಈ ಥರ ಮಾಡಿರೋದು. ನಮಗೀಗ ಇಲ್ಲಿಂದ ಹತ್ತಿ ಅಲ್ಲಿ ಸ್ವಲ್ಪ ಜಂಪ್ ಮಾಡಬೇಕಾಗ್ತದೆ. ಅಮೇಝಿಂಗ್. ನೋ ವರ್ಡ್ಸ್, ಏನು ಹೇಳ್ಬೇಕು ಗೊತ್ತಾಗ್ತಾಯಿಲ್ಲ ನನಗೆ. ಒಂದು ಕಡೆ ಸುಸ್ತಾಗ್ತದೆ, ಇನ್ನೊಂದು ಕಡೆ ಮನಸ್ಸಿಗೆ ತುಂಬ ಖುಷಿ ಆಗ್ತದೆ. ಶ್ರಫು ಹೆಂಗಿದೆ ಪ್ಲೇಸು? ಕ್ರೇಜಿ ಅಲ್ಲ? ಲಾಸ್ಟ್ ಟೈಮ್ ಇವರು ನನ್ನ ಬಿಟ್ಟು ಬಂದಿದ್ದೀರ, ನಾನು ಬಂದೆ. ಈಗ ಲಾಸ್ಟ್ ಟೈಮ್ ಇವನ್ನ ಬಿಟ್ಟು ಬಂದಿದ್ವಿ, ಇವಾಗ ಒಟ್ಟಿಗೆ ಹಾಕ್ಕೊಂಡ್ಬಂದಿದ್ವಿ. ಇನ್ನೂ ಸ್ವಲ್ಪ ದೂರ ನಡಿಬೇಕಾಗ್ತದೆ. ನಡ್ಕೊಂಡೋಗಿ ವ್ಯೂ ಪಾಯಿಂಟ್ ಹತ್ರ ಬರೋಣಂತ ಬನ್ನಿ. ಇನ್ಸ್ಟಾಗ್ರಾಮ್ಗೆ ಶೂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಆಯ್ತಲ್ಲ, ಓಡ್ಕೊಂಡು ಹೋಗ್ತಾವ ನಾನು. ಸೀರಿಯಸ್ಲಿ ಹೇಳ್ತಿದ್ದೀನಿ, ಮನೆಗಳಲ್ಲಿ ಏನಾದರೂ ಹೇಳಿ ಬನ್ನಿ, ಸುಳ್ಳಾದರೂ ಹೇಳಿ, ನಿಜನಾದರೂ ಹೇಳಿ, ಏನಾದರೂ ಹೇಳಿ, ಒಟ್ರಾಸಿ ಬನ್ನಿ. ನೇಚರು ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡಿ. ಟ್ರಕ್ಕಿಂಗ್ ಮಾಡ್ತಾರೆ ಮಾತ್ರ ಹೆವಿ ಟಾಸ್ಕು. ಒಂದು ಕಡೆ ಎನರ್ಜಿ ಎಲ್ಲ ಬೂಸ್ಟ್ ಆಗ್ತದೆ, ಬಟ್ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗ್ತದೆ. ಲೆಟ್ಸ್ ಗೋ, ನೋಡೋಣ ಬನ್ನಿ. ಸ್ವಲ್ಪ ಹೊತ್ತು ನಿಮಗೆ ಸ್ವಲ್ಪ ಬ್ಯಾಕಲ್ಲಿ ತೋರಿಸ್ದೆ, ವ್ಯೂ ಎಲ್ಲ ನೀಟಾಗಿ ಕಾಣ್ತಿತ್ತು. ಬಟ್ ಇವಾಗ ಏನಂತಂದರೆ ಫುಲ್ಲು ಫಾಗ್ ಬಂದು ಫುಲ್ಲು ಕಂಪ್ಲೀಟಾಗಿ ಕವರ್ ಆಯಿತು. ವ್ಯೂವೇ ಕಾಣ್ತಲ್ಲ ಆ್ಯಕ್ಚುಲಿ. ನೋಡಿ ಫುಲ್ಲು ಫಾಗ್ ಬಂತು.
ಕ್ರೇಜಿ. ಸೊ ಅಲ್ಲಿ ಇಲ್ಲಿಂದ ಇನ್ನೂ ಆ ಕಡೆ ಎಲ್ಲ ಸುಮಾರು ಒಂದು 4-5 ವ್ಯೂ ಪಾಯಿಂಟ್ ಇದೆ. ಬಟ್ ಇವಾಗ ತೋರ್ಸೋಣ ಅಂದರೆ ಇವಾಗೆಲ್ಲ ಫಾಗ್ ಕಂಪ್ಲೀಟಾಗಿ ಮುಚ್ಚಿರೋದು ಕೂಡ ಎಲ್ಲೂ ಕಾಣ್ತಿಲ್ಲ ನೋಡಿ. ಇಲ್ಲಿಂದ ಇಲ್ಲಿ ಗಂಟೆ ಇರೋರೇ ಕಾಣ್ತಿಲ್ಲ. ನಾವು ಆವಾಗಲೇ ನೋಡ್ಬೇಕಾದ್ರೆ ಕಂಪ್ಲೀಟ್ ಫಾಗಲ್ಲಿ ಬಿ ಮುಚ್ಚೋಗಿತ್ತು. ಬಟ್ ಇವಾಗ ಓಪನ್ ಆಗಿದೆ ನೋಡಿ, ಹೆಂಗೆ ಕಾಣಿಸ್ತಿದೆ ಅಂತ. ಸ್ವಲ್ಪ ಹಿಂದಿಂದ ಕ್ರೇಜಿ. ಸ್ವಲ್ಪ ಹಿಂಗೆ ಇಲ್ಲೇ ಸಾಕು. ಎಲ್ಲ ಡ್ಯಾನ್ಸ್ ಮಾಡ್ತಿದ್ದೆ ಬನ್ನಿ. ಸ್ವಲ್ಪ ಅಲ್ಲಿಗೆ ಬಂದ್ಮೇಲೆ ನಾನು ಹಿಂಗೆ ಅಂತೀನಿ ಯಾವಾಗ ಆ ಕಡೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಮಾಡ್ತಾ ಇರಿ, ಬೆಳೆಸ್ತಾ ಇರಿ. ನೀವು ನನ್ನ ಚಾನಲಿಗೆ ಏನೆಲ್ಲ ಮಾಡೋಕ್ಕಾಗುತ್ತೆ ಎಲ್ಲ ಮಾಡ್ತೀರಿ. ಸೊ ಸಪೋರ್ಟ್ ಮಾಡಿ. ನಾವು ಬರ್ತೀವಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇದೇ ಥರ ನೇಚರ್ಗೆ ನನ್ನ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಡೋಂಟ್ ಫರ್ಗೆಟ್ ಹಿಟ್ ದ ಲೈಕ್ ಬಟನ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋಗೆ 1 ಮಿಲಿಯನ್ ಫಾಲೋ ಬಂದರೆ ಫಾಲೋ ಲೈಕ್ ಬಂದರೆ ಸಾಕು. 1 ಮಿಲಿಯನು. ಇವತ್ತಿನ ಬ್ಲಾಗ್ನ ಏನು ಮಾಡೋ ಟೈಮ್ ಬಂತು. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಥರ ಕ್ರೇಜಿಯಾಗಿರೋ ವ್ಯೂಗಳನ್ನ ಆಲ್ಮೋಸ್ಟ್ ಜಾಸ್ತಿ ನೇಚರ್ ಇರೋ ಪ್ಲೇಸ್ನ ನಿಮಗೆ ತೋರಿಸ್ತೀನಿ. ಸೊ ಡೂ ಸಬ್ಸ್ಕ್ರೈಬ್ ನಾವು. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಇದೇ ಥರ ಒಂದು ಕ್ರೇಜಿಯಾಗಿರೋ ಜಾಗದ ಜೊತೆ, ಹೊಸ ಫೀಲಿಂಗ್ಸ್ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.